ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಮಟನಲ್ಲಿ ಬೀನ್ಸ್ ಕೈಮಾ ಉಂಡೆ ಸಾರು ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಗ್ರೀನ್ ಮಸಾಲೆ ಮಾಡ್ಕೊಂಡಿದ್ದೆ, ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ, ಕಡಲೆ ಹಿಟ್ಟು, ಉಪ್ಪು, 2 ಮೊಟ್ಟೆ ಸೇರಿಸ್ಕೊಂಡು, ಗರಂ ಮಸಾಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ನಾನು ಲಿಂಬೆಹಣ್ಣು ಕೂಡ ಸೇರಿಸ್ಕೊತೀನಿ. ಇದನ್ನು ನಾನು ಉಂಡೆ ಕಟ್ಟಿ ಎತ್ತಿಟ್ಕೊತೀನಿ. ಇವಾಗ ಆಮೇಲೆ ಮಸಾಲೆ ರುಬ್ಕೊತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿತ್ತು. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಈ ಥರ. ಇದ್ರ ಜೊತೆಗೆ ನೀವು ಬೇರೆ ಅಂದರೆ ಅವರೆಕಾಳು ಕೂಡ ನೀವು ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಏಲಕ್ಕಿ, 4 ಲವಂಗ, 1 ಚಕ್ಕೆ ಪೀಸು, ಸ್ವಲ್ಪ ಗಸಗಸೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸಪ್ರೇಟಾಗಿ ಎತ್ಕೊಂಡೆ. ಟಮಾಟೆ ಹಣ್ಣು ಕೊಬ್ಬರಿ ಒಟ್ಟಿಗೆ ರುಬ್ಕೊತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಎಣ್ಣೆಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, 1 ಪಲಾವ್ ಎಲೆ, ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡ್ಕೊತಿದ್ದೀನಿ. ಒಂದು 2 ನಿಮಿಷ ರೋಸ್ಟ್ ಆದಮೇಲೆ ಮತ್ತೆ ನಾನು ಟಮಾಟೆ ಹಣ್ಣು ಕೊಬ್ಬರಿ ರುಬ್ಬಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕ. ಸ್ವಲ್ಪ ಮಟನ್ ಮಸಾಲೆ, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು ಖಾರಕ್ಕೆ. ಚೆನ್ನಾಗಿ ಕುದಿಯೋ ಟೈಮಲ್ಲಿ ಸ್ವಲ್ಪ ನಾವು ಬೇಯಿಸಿಟ್ಟಿರೋಂಥ ಬೀನ್ಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಆಲೂಗೆಡ್ಡೆ ಆಗಲಿ ಅವರೆಕಾಳಾಗಲಿ ಕೂಡ ಸೇರಿಸ್ಕೋಬೋದು, ಸಖತ್ತಾಗಿರುತ್ತೆ ಟೇಸ್ಟು. ಕುದಿಯೋ ಟೈಮಲ್ಲಿ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಕೈಮಾ ಉಂಡೆ ಕೂಡ ನಾನು ಸೇರಿಸ್ಕೊಂಡಿದ್ದೆ. ನೋಡಿ, ಕೈಮಾ ಉಂಡೆ ಸೇರಿಸಿದ್ದೀನಿ. ರೆಡಿ ಆಯಿತು ಸಾಂಬಾರು. ಸಖತ್ತಾಗಿತ್ತು. ಒಂದ್ಸಲಿ ನೀವು ಕೂಡ ಇದೇ ಥರ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಫ್ರೆಂಡ್ಸ್.